ಕೂಡ ತಿಳಿಸ್ತೀನಿ. ಈಗ ಕುಮಾರ್ ಬಂಗಾರಪ್ಪ ಸಾಹೇಬರು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತಾಡಿ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಮೊದಲನೇದಾಗಿ ನಮ್ಮ ಮಿತ್ರರು, ಆತ್ಮೀಯರು, ತುಮಕೂರು ನಗರ ಪ್ರದೇಶದ ಶಾಸಕ ಮಿತ್ರರು ಆಗಿರ್ತಕ್ಕಂಥ ಶ್ರೀಯುತ ಜೋಜಿ ಗಣೇಶ್ ಅವರಿಗೆ ನನ್ನ ಆತ್ಮೀಯವಾಗಿರ್ತಕ್ಕಂಥ ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ. ಅದೇ ಪತ್ರಿಕಾಗೋಷ್ಠಿಯನ್ನು ನಾವು ಮಾಡಬೇಕು ಅಂದಾಗ ಎಲ್ಲಾದ ಜವಾಬ್ದಾರಿಯನ್ನು ನಾನೇ ತಗೊಂತೀನಿ. ನಾನು ಬ್ಯಾಡ್ಮಿಂಟನ್ ಪ್ಲೇಯರ್ ಆಗಿದ್ದವನು, ಬ್ಯಾಡ್ಮಿಂಟನನ್ನು ಸರಿಸುವಾಗಿ ಆಡ್ತಾ ಬಂದು ಕ್ರೀಡಾಪಟುವಾಗಿ ನಾನು ಕರ್ನಾಟಕ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ನಡೆಸ್ತಕ್ಕಂಥ ಈ ಕಾರ್ಯಕ್ರಮಕ್ಕೆ ಸಂಪೂರ್ಣವಾಗಿ ನನ್ನನ್ನು ತೊಡಗಿಸ್ಕೊಳ್ತೀನಿ ಅನ್ನೋ ಮಾತಿನೊಂದಿಗೆ ಅವ್ರು ಶುರು ಮಾಡಿದ್ರು. ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಕ್ರೀಡಾ ಅಭಿಮಾನವನ್ನು ಇಟ್ಕೊಂಡು ಕ್ರೀಡಾಪಟುವಾಗಿ ಇಲ್ಲಿ ಬಂದಿದ್ದಕ್ಕೆ ನನ್ನ ಮತ್ತೊಮ್ಮೆ ಕರ್ನಾಟಕ ಬ್ಯಾಡ್ಮಿಂಟನ್ ಅಸೋಸಿಯೇಷನಿಂದ ತಮಗೆ ಸ್ವಾಗತವನ್ನು ಮತ್ತು ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ. ಅದೇ ರೀತಿ ನಮ್ಮ ತುಮಕೂರು ಬ್ಯಾಡ್ಮಿಂಟನ್ ಅಸೋಸಿಯೇಷನ್ನಿನ ಅಧ್ಯಕ್ಷರಾಗಿರ್ತಕ್ಕಂಥ ಪ್ರವೀಣ್ ಅವರು ಈ ಜವಾಬ್ದಾರಿಯನ್ನು ತಗೊಂಡು ನಾವು ಟೂರ್ನಮೆಂಟನ್ನು ಒಂದು ಸ್ಟೇಟ್ ರ್ಯಾಂಕಿಂಗ್ ಟೂರ್ನಮೆಂಟನ್ನು ಮಾಡ್ತೀವಿ ಅಂದಾಗ ಇಮಿಡಿಯೇಟಾಗಿ ಇಲ್ಲ ನಾನು ನಮ್ಮ ಸ್ಟೇಡಿಯಂನಲ್ಲೇ ಇದನ್ನು ಮಾಡ್ತೀವಿ, ನಾವೆಲ್ಲ ರೀತಿಯ ಜವಾಬ್ದಾರಿಗಳನ್ನು ವಹಿಸ್ಕೊಳ್ತೀವಿ ಅನ್ನೋದಕ್ಕೆ ಅವರು ಬ್ಯಾಡ್ಮಿಂಟನ್ ಅಸೋಸಿಯೇಷನಿಂದ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ. ಮತ್ತು ಬ್ಯಾಡ್ಮಿಂಟನ್ ಅಂದ ತಕ್ಷಣವೇ ಜಸ್ಟ್ ಬ್ಯಾಡ್ಮಿಂಟನ್ ಒಂದು ಕ್ರೀಡೆಗೆ ಯಾರೂ ಕೂಡ ನಾವು ಒಟ್ಟಿಗೆ ಸೇರೋದಿಲ್ಲ. ಸೊ ಆಲ್ ದ ಅದರ್ ಸ್ಪೋರ್ಟ್ಸ್ ಎಲ್ಲ ಬೇರೆ ಕ್ರೀಡಾ ಸಂಸ್ಥೆಗಳು ಕೂಡ ನಾವು ಇದಕ್ಕೆ ಸೇರ್ಕೊಂಡಾಗ ಒಬ್ಬ ಕ್ರೀಡಾಪಟುನ ಹೊರಗಡೆ ತರೋದಕ್ಕೆ ಸಾಧ್ಯವಾಗುತ್ತೆ. ಪ್ರಭಾಕರ್ ಅವರು ಇಲ್ಲಿ ಬಂದಿದ್ದಕ್ಕೆ ನಮ್ಮ ತುಮಕೂರು ಅಥ್ಲೆಟಿಕ್ ಅಸೋಸಿಯೇಷನ್ ಅಧ್ಯಕ್ಷರಾಗಿರ್ತಕ್ಕಂಥ ಪ್ರಭಾಕರ್ ಅವರು ನಮ್ಮ ಜೊತೆಗಿರೋದಕ್ಕೆ ಭಾಳ ಸಂತೋಷ ಆಗಿದೆ. ಮತ್ತು ಅದೇ ರೀತಿಯಲ್ಲಿ ನಮ್ಮ ಇದೀಗ ಸಮಾಜದ ರಾಜ್ಯದ ಉಪಾಧ್ಯಕ್ಷರು, ನನ್ನ ಆತ್ಮೀಯರು, ನಮ್ಮ ಸಂಬಂಧಿಕರು ಕೂಡ ನಮ್ಮ ಅಜಯ್ ಕುಮಾರ್ ಅವರು ತುಮಕೂರಿನ ಭಾಳ ಸೀನಿಯರ್ ಮೋಸ್ಟ್ ಇದ್ದಾರೆ. ಅವರಿಗೂ ಕೂಡ ನಾನು ಆತ್ಮೀಯವಾಗಿ ಸ್ವಾಗತವನ್ನು ಮಾಡ್ತೀನಿ. ಮತ್ತು ನಮ್ಮ ಪುರುಷೋತ್ತಮರು ನಮ್ಮ ಮೊದಲನೇ ದಿನದಿಂದ ಹಿಡಿದು ಇವತ್ತಿನವರೆಗೂ ನಿರಂತರವಾಗಿ ನನ್ನ ಜೊತೆ ಸಂಪರ್ಕದಲ್ಲಿ ಇಟ್ಟುಕೊಂಡು ಎಲ್ಲ ಥರದಲ್ಲೂ ಎಲ್ಲ ಜನಪ್ರತಿನಿಧಿಗಳಿಗೆ, MP ಅವರಿಗೆ ಮತ್ತು ಶಾಸಕ ಮಿತ್ರರಿಗೆ, MLC ಅವರಿಗೆ ಇದನ್ನೆಲ್ಲ ಕೋಆರ್ಡಿನೇಷನ್ ಮಾಡಿಕೊಂಡು ಇದನ್ನೆಲ್ಲದೂ ಕೂಡ ಜವಾಬ್ದಾರಿಯನ್ನು ವಹಿಸಿಕೊಂಡು ಇದ್ದುಬಿಟ್ಟು ಈ ಬ್ಯಾಡ್ಮಿಂಟನ್ ನಡೆಸ್ಕೊಳ್ಳೋದಕ್ಕೆ ಸಹಕಾರಿಯಾಗಿದ್ದಾರೆ. ಅವರಿಗೆ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ. ಮತ್ತು ನಾಗರಾಜ್ ಅವರು ಹಿರಿಯರಿದ್ದಾರೆ, ಅಜಯ್ ಅವರ ಮತ್ತು ನನ್ನ ಭಾಳ ವರ್ಷಗಳಿಂದ ಇದ್ದಾರೆ, ಅವರಿಗೂ ಕೂಡ ನನ್ನ ಕೃತಜ್ಞತೆಗಳು ಮತ್ತು ಸ್ವಾಗತವನ್ನು ನಾನು ಬಯಸ್ತೀನಿ. ನಮ್ಮ ಸಂಸ್ಥೆಯ ಸೆಕ್ರೆಟರಿಯವರು ಕರ್ನಾಟಕ ಬ್ಯಾಡ್ಮಿಂಟನ್ ಮುರಳಿಯವರಿದ್ದಾರೆ ಮತ್ತು ಸೀನಿಯರ್ ಮೋಸ್ಟ್ ಮೆಂಬರ್ ಆಫ್ ಕರ್ನಾಟಕ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಸುಧೀರ್ಜಿ ಅವರಿದ್ದಾರೆ ಮತ್ತು BC ಮೆಂಬರು ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಪ್ರಿಂಟ್ ಮೀಡಿಯಾ ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಾ ಕೂಡ ನಾನು ಸ್ವಾಗತವನ್ನು ಬಯಸ್ತೇನೆ. ನಮಗೆ ಓವರಾಲ್ ಕರ್ನಾಟಕದಲ್ಲಿ ಸುಮಾರು 9,500ರಿಂದ 10,000 ನಮಗೆ ಕ್ರೀಡಾ ಸ್ಟೇಡಿಯಂಗಳು ಅಂದರೆ ಸ್ಪೋರ್ಟ್ಸು ಇದ್ದಾವೆ ಆಲ್ ಓವರ್ ಇಂಡಿಯಾ, ಆಲ್ ಓವರ್ ಕರ್ನಾಟಕ. ನಮಗೆ ಅದರಿಂದ ಇವತ್ತು 4.5 ಲಕ್ಷ ಪ್ಲೇಯರ್ಸು ಇವತ್ತು ಆನ್ ಗ್ರೌಂಡ್ ಇವತ್ತು ನಾವು ಆಟ ಆಡ್ತಾ ಇದ್ದಾರೆ ಥ್ರೂಔಟ್ ಕರ್ನಾಟಕ. ಆ್ಯಂಡ್ ಹೆಚ್ಚು ಕಡಿಮೆ ಇದು ಕಾನ್ಸಂಟ್ರೇಷನ್ ಆಗಿರ್ತದೆ ಬ್ಯಾಂಗ್ಳೂರು ಮತ್ತು ಅರ್ಬನ್ ಸಿಟೀಸಲ್ಲಿ ಜಾಸ್ತಿ ಕಾನ್ಸಂಟ್ರೇಷನ್ ಆಗಿದೆ. ಆ್ಯಂಡ್ ತುಮಕೂರು ಬೀಯಿಂಗ್ ದ ಹೆಡ್ ಕ್ವಾರ್ಟರ್ಸ್, ಅಂದರೆ ಬೆಂಗಳೂರಿಗೆ 150 ಕಿಲೋಮೀಟರ್ ಇರ್ತಕ್ಕಂಥ ರೇಡಿಯಸ್ ಏನಿದ್ದಾವೆ, ಇದು ಎಷ್ಟು ಕೂಡ ನಮಗೆ ಹೆಚ್ಚು ಕಡಿಮೆ ಬೆಂಗಳೂರು ರಿಲೇಟೆಡು ಇದಕ್ಕೆ ಪ್ಲೇಯರ್ಸ್ ಎಲ್ಲರೂ ಅಲ್ಲಿಗೆ ಕೋಚಿಂಗ್ ಬರ್ತಾರೆ. ಇದಕ್ಕೆ ನಮಗೆ ತುಮಕೂರಿನಲ್ಲಿ ಸುಮಾರು ಒಂದು 45ರಿಂದ 50 ಸಿಂಥೆಟಿಕ್ ಕೋರ್ಟ್ಸು ಆನ್ಲೈನ್ ನಮಗೆ ಸ್ಟೇಡಿಯಂಗಳು ಇದ್ದಾವೆ. ಸುಮಾರು 1,500 2 ಸಾವಿರ ಜನ ಪ್ಲೇಯರ್ಸ್ಗಳಿದ್ದಾರೆ. ಮತ್ತು ಭಾಳ ಹಿಂದೆ ನಮಗೆ ಕರ್ನಾಟಕ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ಗಿಂತ ಮುಂಚಿತವಾಗಿ ಬ್ಯಾಡ್ಮಿಂಟನ್ ಶುರುವಾಗಿದ್ದು 1887-88 ಇಸ್ವಿನಲ್ಲಿ ಇಂಡಿಯಾಕ್ಕೆ ಆಡಿರ್ತಕ್ಕಂಥದ್ದು. ಫಸ್ಟ್ ಬ್ಯಾಡ್ಮಿಂಟನ್ ಆಡಿರ್ತಕ್ಕಂಥದ್ದು ಆನ್ ಗ್ರೌಂಡ್ ಆಡಿರ್ತಕ್ಕಂಥದ್ದು ಬೆಳಗಾಂನಲ್ಲಿ ಫಸ್ಟು 1900ರಲ್ಲಿ ಫಸ್ಟ್ ಬ್ಯಾಡ್ಮಿಂಟನ್ ಅಂತ ಹೇಳಿ ಬ್ರಿಟಿಷ್ ಕಾಲದಲ್ಲಿ ಆಡಿರ್ತಕ್ಕಂಥದ್ದು. ಸಬ್ಸಿಕ್ವೆಂಟ್ ಆಗಿ ಕರ್ನಾಟಕ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಫಾರ್ಮ್ ಆಗಿರ್ತಕ್ಕಂಥದ್ದು 1950-51ನಲ್ಲಿ ಇದು ಫಾರ್ಮೇಷನ್ ಆಗಿದೆ. ಮೈಸೂರು ಮಹಾರಾಜರ ನೇತೃತ್ವದಲ್ಲಿ ಮೈಸೂರು ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಅಂತೇಳಿ ಆವತ್ತಿನ ದಿನ ಶುರುವಾಗಿತ್ತು. ಆವತ್ತಿನ ದಿನ
ಶುರುವಾಗಿರ್ತಕ್ಕಂಥ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಈ ವರ್ಷ ಅದು ಡೈಮಂಡ್ ಜೂಬ್ಲಿ ಸೆಲೆಬ್ರೇಷನ್ನ ನಾವು ಇವತ್ತು ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಸೊ ದಿಸ್ ಹೋಲ್ ಇಯರ್ ಈಸ್ ಅನ್ ಡೈಮಂಡ್ ಜೂಬ್ಲಿ ಸೆಲೆಬ್ರೇಷನ್ ಆಗಿ ಇದು ಮಾಡ್ತಾ ಇದ್ವಿ. ಅದ್ರ ಪ್ರಯುಕ್ತ ಪ್ರತಿ ಜಿಲ್ಲೆಯಲ್ಲೂ ಕೂಡ ಒಂದು ಸಮ್ ಸಾರ್ಟ್ ಆಫ್ ಆ್ಯಕ್ಟಿವಿಟೀಸ್ನ ಮಾಡಬೇಕು ಅಂತೇಳಿ ಚಾಂಪಿಯನ್ಶಿಪ್ಪು, ರ್ಯಾಂಕಿಂಗ್ ಚಾಂಪಿಯನ್ ಫಸ್ಟು ಬಿಜಾಪುರದಲ್ಲಿ ನಾವು ಒಂದು 3 ತಿಂಗಳ ಮುಂಚೆ ಮಾಡಿದ್ವಿ. ಬಿಜಾಪುರದಲ್ಲಿ ಯಾವ ಕಾಲಕ್ಕೂ ಕೂಡ ಅಲ್ಲಿ ಬ್ಯಾಡ್ಮಿಂಟನ್ ಅನ್ನೋದೇ ಒಂದು 65-70 ವರ್ಷದಿಂದ ಆಗಿರಲಿಲ್ಲ. ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಕೂಡ ಇರಲಿಲ್ಲ. ಬಟ್ ಅಲ್ಲಿರ್ತಕ್ಕಂಥ ಸ್ಥಳೀಕರು ಎಲ್ಲರೂ ನಮ್ಮ ಯೂನಿವರ್ಸಿಟೀಸು ಮತ್ತು ಸ್ಥಳೀಯ ಶಾಸಕರುಗಳು, MP ಅವರು ಎಲ್ಲರ ಸಹಕಾರದಿಂದ we did a wonderful tournament. We had the highest attendance of ಇದು ಕ್ರೀಡಾಪಟುಗಳು ಕೂಡ ಬಂದಿದ್ದರು. ಸುಮಾರು 700 ವಾಟ್. ಆಮೇಲೆ ಪ್ರೇಕ್ಷಕರು, ಕ್ರೀಡಾಭಿಮಾನಿಗಳು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದರು. ತುಮಕೂರಲ್ಲಿ ಇವತ್ತು ನಮಗೆ ಸಿದ್ಧಾರ್ಥ ಯೂನಿವರ್ಸಿಟಿ ಇದೆ ಮತ್ತು ಸಿದ್ಧಗಂಗಾ ಪೂಜ್ಯರ ಒಂದು ಶ್ರೀ ಕ್ಷೇತ್ರ ಇದೆ. ಇದನ್ನೇ ಇಟ್ಕೊಂಡು ವಿ ವಾಂಟೆಡ್ ಟು ಒಂದು ತುಮಕೂರಿನಲ್ಲಿ ಒಂದು ದೊಡ್ಡ ಒಂದು ಟೂರ್ನಮೆಂಟನ್ನು ಆರ್ಗನೈಸ್ ಮಾಡಬೇಕು ಅಂತ ಹೇಳಿ ನಾವು ತುಮಕೂರು ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಅಥವಾ ರಿಕ್ವೆಸ್ಟ್ ಮಾಡ್ಕೊಂಡ್ವಿ. ಅಕಾಡೆಮಿನ ರಿಕ್ವೆಸ್ಟ್ ಮಾಡ್ಕೊಂಡ್ವಿ, ಈ ಥರ ಹಿಂಗೆ ಮಾಡಬೇಕು ಅಂತ ಇದ್ದೀವಿ, ಯಾರು ಮುಂದೆ ಬರ್ತೀರಾ ಅಂದಾಗ, ಇಲ್ಲ ಸರ್ ನಾವೇ ಇದನ್ನು ನಿಂತು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಬಂದರು. ಬಟ್ ಬೇರೆ ಕಡೆಗೆ ಸ್ವಲ್ಪ ವಿಶಾಲವಾಗಿರ್ತಕ್ಕಂಥ ಜಾಗ ಇತ್ತು. ಎಲ್ಲರೂ ಕೂಡ ಫುಡ್ ಫ್ರೀ ಕೊಟ್ಟಿದ್ವಿ, ಬ್ಯಾಡ್ಮಿಂಟನ್ ಇನ್ಫ್ರಾಸ್ಟ್ರಕ್ಚರ್ ಫ್ರೀ ಮಾಡಿದ್ವಿ, ಟಾಯ್ಲೆಟ್ಸ್ಗಳೆಲ್ಲದನ್ನು ಕೂಡ ರಿಪೇರಿ ಮಾಡ್ಕೊಂಡಿದ್ವಿ, ಹೊಸದಾಗಿ ಮಾಡಿದ್ವಿ, VIP ಲಾಂಜನ್ನು ಕ್ರಿಯೇಟ್ ಮಾಡಿದ್ವಿ. ಬಿಜಾಪುರದಲ್ಲಿ ದ ಟೆಂಪ್ರೇಚರ್ ವಾಸ್ ಅಬೌಟ್ 35-40 ಡಿಗ್ರೀಸ್ ಎಲ್ಲ ಇತ್ತು ನಾವು ಮಾಡಿದಾಗ. ಭಾಳಷ್ಟು ಜನ ಕ್ರೀಡಾಪಟುಗಳು ಇಂಥ ಕಂಡೀಷನ್ಸನ್ನ ಹೆಂಗೆ ಆಡೋದು ಹಾಗೆ ಹೀಗೆ ಅಂತೇಳಿ ಅಬ್ಜೆಕ್ಷನ್ಸನ್ನು ಮಾಡಿದವರು ಕಡೆಗೆ ಟೂರ್ನಮೆಂಟ್ ಆಗೋ ಹೊತ್ತಿಗೆ ಭಾಳ ಅದ್ಭುತವಾಗಿರ್ತಕ್ಕಂಥ ಟೂರ್ನಮೆಂಟನ್ನು ಕರ್ನಾಟಕ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಅವರು ಕೊಟ್ಟಿದ್ದೀರಿ ಅಂತ ಮಾಡಿ. ಸಬ್ಸಿಕ್ವೆಂಟ್ಲಿ ವಿ ಫಿನಿಶ್ ಮಂಡ್ಯದಲ್ಲಿ ಮಾನ್ಯ ಕೇಂದ್ರ ಸಚಿವರು ಆಗಿರ್ತಕ್ಕಂಥ ಮತ್ತು ಸ್ಥಳೀಯ MP ಆಗಿರ್ತಕ್ಕಂಥ ಕುಮಾರಸ್ವಾಮಿ ಅವರೇ ಉದ್ಘಾಟನೆ ಮಾಡಿದರು. 75th ಲೋಗೋನು ಉದ್ಘಾಟನೆ ಮಾಡಿದರು. ಯಾಕಂದರೆ ಮೈಸೂರು ಮಹಾರಾಜರು ಮತ್ತು ವಿಶ್ವೇಶ್ವರಯ್ಯ ಅವರ ನೇತೃತ್ವದಲ್ಲಿ ಕರ್ನಾಟಕ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಇದೆ. ಈ ಪ್ರಾಂತ್ಯ ಇದೆಲ್ಲದೂ ಕೂಡ ಆಲ್ಮೋಸ್ಟ್ ನಮಗೆ ಓಲ್ಡ್ ಮೈಸೂರು ಸ್ಟೇಟ್ ಅಂತಲೇ ನಾವು ಕರೆಯೋದು. ಹಾಗಾಗಿ ತುಮಕೂರು ಈಸ್ ಆಲ್ಸೋ ಇನ್ ದ ಪಾರ್ಟ್ ಆಫ್ ದಟ್. ಸೊ ಹಾಗಾಗಿ ನಮಗೆ ನೆಕ್ಸ್ಟ್ ಮಾಡಬೇಕು ಅನ್ನೋದಾದರೆ ತುಮಕೂರಿನಲ್ಲಿ ಮಾಡಬೇಕು ಅನ್ನೋದು ಇಚ್ಛೆ ಆಗಿತ್ತು. ಇದರಿಂದ ನಮಗೆ ಭಾಳಷ್ಟು ಜನ ಹುಡುಗರುಗಳು ನಮಗೆ ಇಲ್ಲೂ ಕೂಡ ನಮಗೆ ಇವತ್ತು ತುಮಕೂರು ಬ್ಯಾಡ್ಮಿಂಟನ್ ಅಕಾಡೆಮಿಯಿಂದ ಏನು ಸಪೋರ್ಟ್ ಕೊಟ್ಟಿದೆ, ಇದಕ್ಕೊಂದು ಸ್ವಲ್ಪ ನಮಗೆ ಒಂಚೂರು ರಿಸ್ಟ್ರಿಕ್ಷನ್ಸ್ ಇದೆ. ಬಿಕಾಸ್ ರೋಡ್ ಸೈಡಿಗೆ ನಮಗೆ ಅಕಾಡೆಮಿ ಇದೆ, ನಮಗೆ ಬೇರೆ ಅವ್ರ ಫೆಸಿಲಿಟೀಸ್ ಮಾಡಿಕೊಡ್ತಾ ಇದ್ದಾರೆ. ಬಟ್ ಎಲ್ಲದಕ್ಕೂ ಕೂಡ ಸೊ ಇದ್ರ ಉದ್ಘಾಟನೆಯನ್ನು 27ನೇ ತಾರೀಕಿಗೆ ಪರಮ ಪೂಜ್ಯರಾಗಿರ್ತಕ್ಕಂಥ ಶ್ರೀ ಯುದ್ಧ ಶಿವಕುಮಾರ್ ಸಿದ್ಧಗಂಗಾ ಮಹಾಸ್ವಾಮಿಗಳು ಅವತ್ತು ಅವರ ಅಮೃತ ಹಸ್ತದಿಂದ ಅವತ್ತು ಉದ್ಘಾಟನೆ ಮಾಡ್ತಾ ಇರ್ತಾರೆ. ಮತ್ತು ಜಿಲ್ಲಾ ಮಂತ್ರಿಗಳು ಶ್ರೀಯುತ G. ಪರಮೇಶ್ವರ್ ಅವರು ಮತ್ತು ರಾಜ್ಯದ ಕಂದಾಯ ಮತ್ತು ಕ್ರೀಡಾ ಇಲಾಖೆಯ ಸಚಿವರು ಕೂಡ ಅವತ್ತು ಇರ್ತಾರೆ. ನಮ್ಮ ಜ್ಯೋತಿ ಗಣೇಶ್ ಅವರು ಅವರ ನೇತೃತ್ವದಲ್ಲೇ ಇದನ್ನು ಮಾಡಿಕೊಡ್ಬೇಕು ಅಂತ ನಾನು ವಿನಂತಿ ಮಾಡ್ತಾ ಇದ್ದೀನಿ. ಮತ್ತು ರಾಜಣ್ಣ ಅವರು ಮತ್ತು ರಾಜೇಂದ್ರ ಅವರು ಅವರ ಇಬ್ಬರು ಪರಿಷತ್ತಿನ ಸದಸ್ಯರು ಮತ್ತು ಶಾಸಕರಿದ್ದಾರೆ. ವೆಂಕಟೇಶ್ ಅವರು KMFನ ಅಧ್ಯಕ್ಷರು, ಶಾಸಕ ಮಿತ್ರರು ಇದ್ದಾರೆ, ಅವ್ರನ್ನೂ ಕೂಡ. ಮತ್ತು ರಂಗನಾಥ್ ಅವ್ರಿಗೆ ಮಾತಾಡಿದ್ದೀನಿ, ಗುಬ್ಬಿ ಶ್ರೀನಿವಾಸ್ ಅವರಿಗೆ ಮಾತಾಡಿದ್ದೀನಿ, ಷಡಾಕ್ಷರ ಅವರಿಗೆ ಮಾತಾಡಿದ್ದೀನಿ, ಮತ್ತು ನಮ್ಮ ಸಿರಾ ಜಯಚಂದ್ರ ಅವರಿಗೂ ಕೂಡ ಮಾತನಾಡಿದ್ದೀನಿ. ಸುರೇಶ್ ಗೌಡರಿಗೂ ಕೂಡ ನಮ್ಮ ಇವರು ತುಮಕೂರು ಶಾಸಕರು ನಮ್ಮ ಸುರೇಶ್ ಗೌಡರಿಗೂ ಕೂಡ ಅವ್ರಿಗೂ ಕೂಡ ಮಾತನಾಡಿದ್ದೀನಿ. ಸುರೇಶ್ ಬಾಬು ಅವ್ರಿಗೂ ಕೂಡ ನಾನು ಮಾತನಾಡಿದ್ದೀನಿ. MP ಕೃಷ್ಣಪ್ಪ ಅವರು ತುರುವೇಕೆರೆ ಅವ್ರಿಗೂ ಕೂಡ ಮಾತನಾಡಿದ್ವಿ. ಎಲ್ಲರೂ ಕೂಡ ಭಾಳ ಅಭಿಮಾನದಿಂದ ಬ್ಯಾಡ್ಮಿಂಟನ್ ಮೇಲೆ ಮತ್ತು ಕ್ರೀಡೆ ಮೇಲೆ ಅಭಿಮಾನ ಇಟ್ಟು ನಾವೆಲ್ಲರೂ ಕೂಡ ಇದಕ್ಕೆ ನಮ್ಮ ಕೈಲಾದಂಥ ಸಪೋರ್ಟನ್ನು ನಮ್ಮ ತುಮಕೂರು ಬ್ಯಾಡ್ಮಿಂಟನ್ ಅಸೋಸಿಯೇಷನ್ಗೆ ಮಾಡ್ತೀವಿ ಮತ್ತು ಇದನ್ನು ಯಶಸ್ವಿಗೊಳಿಸೋದಕ್ಕೆ ನಾವೆಲ್ಲ ಸಹಕಾರವನ್ನು ಕೊಡ್ತೀವಿ ಅಂತಕ್ಕಂಥ ಮಾತನಾಡಿದ್ದು. ಹಾಗಾಗಿ ನಮ್ಮ ಬ್ಯಾಡ್ಮಿಂಟನ್ ಅಸೋಸಿಯೇಷನು ಇವತ್ತು ಇದು ಕಾರ್ಯಕ್ರಮವನ್ನು ನಮಗೆ ಅನುಕೂಲ ಮಾಡಿಕೊಟ್ಟಿದ್ದಕ್ಕೆ ಎಲ್ಲ ಜನಪ್ರತಿನಿಧಿಗಳಿಗೂ, ಎಲ್ಲ ಕ್ರೀಡಾ ಫೆಡರೇಷನ್ಸು ಮತ್ತು ಅಸೋಸಿಯೇಷನ್ ತುಮಕೂರಿನವ್ರಿಗೂ ಕೂಡ ನಾವೆಲ್ಲರೂ ಕೂಡ ಋಣಿಗಳಾಗಿದ್ದೀವಿ, ಕೃತಜ್ಞತೆಗಳನ್ನು ಸಲ್ಲಿಸ್ತೀವಿ. ಮತ್ತು ಇಲ್ಲಿ ಮುಂದಿನ ದಿನಗಳಲ್ಲಿ ನಾವು ಇವಾಗಲೇ ನಾವು 26 2032ಗೆ ನಮಗೆ ಒಲಿಂಪಿಕ್ಸು ನಮಗೆ ಅಮೆರಿಕದಲ್ಲಿ ಬರ್ತಾ ಇದೆ. ಇದಾದಮೇಲೆ ನೆಕ್ಸ್ಟ್ 28ಗೆ 32ಗೆ ನಮಗೆ ಲಾಸ್ ಆಂಜಲೀಸಲ್ಲಿ ಆಸ್ಟ್ರೇಲಿಯಾದಲ್ಲಿ ಒಲಿಂಪಿಕ್ಸ್ ಇದೆ.
2036ಗೆ ಇಂಡಿಯಾ ಈಸ್ ಪ್ರಪೋಸ್ ಟು ಬಿಡ್ ಫಾರ್ ಒಲಿಂಪಿಕ್ಸ್ಗೆಲ್ಲ ಬಿಡ್ ಮಾಡ್ತಾ ಇದೆ. ಸೊ ಅದಕ್ಕಿಂತ ಮುಂಚಿತವಾಗಿ ನಾವು ನಮ್ಮ ಇನ್ಫ್ರಾಸ್ಟ್ರಕ್ಚರ್ಸ್ನ ಡಿಸ್ಟ್ರಿಕ್ಟ್ ಬೇಸನ್ನು ಮಾಡಬೇಕು ಅಂತೇಳಿ ಮಾನ್ಯ ಹಿಂದಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರಿಗೆ ನಾನು ಅಪೀಲ್ ಮಾಡಿದ್ದೆ. ಅವರು ಪ್ರತಿ ಜಿಲ್ಲೆಯಲ್ಲೂ ಕೂಡ 5ರಿಂದ ಒಂದು 10 ಎಕರೆ ರೆವಿನ್ಯೂ ಜಾಗನ ಎಲ್ಲ ಒಂದು ಸ್ವಲ್ಪ ದೂರ ಇದ್ರೂ ಪರವಾಗಿಲ್ಲ, ನಾವು ಅದನ್ನು ಕೊಡಿ ಅಂತೇಳಿ ಪ್ರತಿ ಜಿಲ್ಲೆಗೂ. ಯಾಕಂದರೆ ಇವಾಗ ಟೌನ್ ಒಳಗೆ ನಾವು ಜಾಗ ಇಟ್ಕೊಂಡು ಅಕಾಡೆಮಿ ಅಷ್ಟೇ ಮಾಡೋಕ್ಕಲ್ಲ, ಪಾರ್ಕಿಂಗ್ ಪ್ಲೇಸ್ ಇಸ್ ವೆರಿ ಇಂಪಾರ್ಟೆಂಟ್, ಆಮೇಲೆ ಹೆಲ್ತ್ ಕ್ಲಬ್ಸ್ ಇಸ್ ವೆರಿ ಇಂಪಾರ್ಟೆಂಟ್, ಫಿಸಿಯೋಸು, ಟ್ರೈನಿಂಗ್ ಕ್ಯಾಂಪ್ಸು, ಒಂದು ಸಣ್ಣ ಕ್ರೀಡಾಂಗಣವೂ ಬೇಕಾಗುತ್ತೆ. ಇದಕ್ಕೆಲ್ಲದಕ್ಕೂ ಕೂಡ ಬೇಕಾಗುತ್ತೆ ಅಂದಾಗ ಹಿಂದಿನ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಅದನ್ನು ನನಗೆ ಅನುಕೂಲ ಮಾಡಿಕೊಡ್ತೀನಿ ಅಂತೇಳಿ ಚೀಫ್ ಸೆಕ್ರೆಟರಿ ಜೊತೆಗೆ, ಆಮೇಲೆ ನವೀನ್ ರಾಜ್ ಸಿಂಗ್ ಕ್ರೀಡಾ ಪ್ರಿನ್ಸಿಪಲ್ ಸೆಕ್ರೆಟರಿ ಜೊತೆಗೆ ಮತ್ತು ರೆವಿನ್ಯೂ ಸೆಕ್ರೆಟರಿ ಜೊತೆಗೆ ನಮ್ಮ 3-4 ಮೀಟಿಂಗು ಕೂಡ ಆಗುತ್ತೆ. ತದನಂತರ ಬಂದಂಥ ಶ್ರೀಯುತ DK ಶಿವಕುಮಾರ್ ಅವ್ರನ್ನ ಮೊನ್ನೆ ನಾನು ವಿನಂತಿ ಮಾಡಿಕೊಂಡೆ. ಮೇಯ್ನಾಗಿ ನಮ್ಮ ಕರ್ನಾಟಕದಲ್ಲಿ ಬ್ಯಾಡ್ಮಿಂಟನನ್ನು ನಾವು ಬಿಡ್ ಮಾಡಬೇಕು ಫಾರ್ 2036ಗೆ. ಇಂಡಿಯಾ ಇಸ್ ಬಿಡ್ಡಿಂಗ್ ಫಾರ್ ಒಲಿಂಪಿಕ್ಸ್. ಬೋಟಿಂಗು ಕೇರಳದಲ್ಲಾಗುತ್ತೆ ಅಥವಾ ಬೇರೆ ಈವೆಂಟ್ಸು, ಬಟ್ ಮೇನ್ ಈವೆಂಟ್ಸ್ ಆಫ್ ಅಥ್ಲೆಟಿಕ್ ಮೈಟ್ ಹ್ಯಾಪನ್ ಇನ್ ಸಮ್ವೇರ್ ಇನ್ ಡೆಲ್ಲಿ ಅಥವಾ ಬೇರೆ ಕಡೆಗೆ ಆಗ್ಬೋದು. ಬಟ್ ಬ್ಯಾಡ್ಮಿಂಟನ್ಗೋಸ್ಕರನೇ ನಮಗೆ ಒಂದು ಸ್ವಲ್ಪ ಜಾಗವನ್ನು ಮಾಡಿಕೊಡಿ ಅಂತೇಳಿ ನಾವು ಕೇಳಿದ್ವಿ. ಜಾಗನ ಐಡೆಂಟಿಫೈ ಮಾಡಿ ಅಂತ ಹೇಳಿದರು. ಐಡೆಂಟಿಫೈ ಮಾಡಿಬಿಟ್ಟು ಮಾನ್ಯ ಅಲ್ಲಿ ಸ್ಥಳೀಯ ಶಾಸಕರಿಂದಲೂ ನಾವು ಅದು ಒಪ್ಪಿಗೆ ಪತ್ರವನ್ನು ತಗೊಂಡು ಯಲಹಂಕದಲ್ಲಿ ಆ ಜಾಗವನ್ನು ನಾವು ಒಪ್ಪಿಗೆ ಪತ್ರವನ್ನು ತಗೊಂಡು 40 ಎಕರೆ ಜಾಗಕ್ಕೆ ಒಲಿಂಪಿಕ್ ಬ್ಯಾಡ್ಮಿಂಟನ್ ವಿಲೇಜನ್ನು ಮಾಡೋದಕ್ಕೆ ನಮಗೆ ಮೊನ್ನೆ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ DK ಶಿವಕುಮಾರ್ ಹತ್ರ ಹೋಗಿ ನಾವು ಕೇಳ್ಕೊಂಡಾಗ ಅದರ ಪ್ರೋಸೆಸ್ ಮಾಡೋದಕ್ಕೆ ಮಾನ್ಯ ನಮ್ಮ ಕ್ರೀಡಾ ಸಚಿವರು, ರೆವಿನ್ಯೂ ಸಚಿವರಾಗಿರ್ತಕ್ಕಂಥ ಪರಮೇಶ್ವರರಿಗೆ ಅನುಮತಿಯನ್ನು ಕೊಟ್ಟಿದ್ದಾರೆ. ಸೊ ದಟ್ ವಿ ಹ್ಯಾವ್ 10 years. ಸೊ ಸೇಮ್ ಥಿಂಗ್ ರಿಪ್ಲಿಕಾ ಅದು ಒಂದು 40 ಎಕರೆಯಲ್ಲಿ ಆಗೋದು ಇಲ್ಲಿ 5ರಿಂದ 10 ಎಕರೆ ಪ್ರತಿ ಜಿಲ್ಲೆಗೂ ಕೂಡ ಆಗುತ್ತೆ. ಅಂದರೆ ತುಮಕೂರಲ್ಲೂ ಕೂಡ ನಮ್ಮ ಶಾಸಕ ಮಿತ್ರರನ್ನು ನಾನು ವಿನಂತಿ ಮಾಡ್ಕೊಳ್ತೀನಿ ಮತ್ತು ನಮ್ಮ ಜಿಲ್ಲಾ ಮಂತ್ರಿಗಳಲ್ಲಿ ನಾನು ವಿನಂತಿ ಮಾಡ್ಕೊಳ್ತೀನಿ. ಕರ್ನಾಟಕ ಬ್ಯಾಡ್ಮಿಂಟನ್ 5ರಿಂದ 10 ಎಕರೆ ರೆವಿನ್ಯೂ ಜಾಗವನ್ನು ಸ್ವಲ್ಪ ದೂರ ಇದ್ರೂ ಪರವಾಗಿಲ್ಲ, ನಮಗೇನು ತೊಂದರೆ ಇಲ್ಲ. ಅದನ್ನು ನಮಗೆ ಕೊಟ್ಟರೆ ನಮಗೆ ಮುಂದಿನ ದಿನಗಳಲ್ಲಿ ಒಂದು ಪರ್ಮನೆಂಟ್ ಆಗಿರ್ತಕ್ಕಂಥ ಅಸೆಟ್ನೇ ಕ್ರಿಯೇಟ್ ಮಾಡೋಕ್ಕಾಗತ್ತೆ. ಇಲ್ಲಾಂದರೆ ಇವತ್ತೆಲ್ಲ ಯಾರೇ ಬರೋದ್ರು ಒಂದು ಟೂರ್ನಮೆಂಟ್ ಮಾಡೋದಾದ್ರೂ ಕೂಡ ಇವಾಗ ಇದಾದ ತಕ್ಷಣವೇ ನಮಗೆ ಮುಂದಿನ ತಿಂಗಳಿಗೆ ವಿ ಹ್ಯಾವ್ ಎನ್ ಇಂಟರ್ನ್ಯಾಷನಲ್ ಟೂರ್ನಮೆಂಟ್ ಇನ್ ಬ್ಯಾಂಗ್ಳೂರ್. ಫಸ್ಟ್ ಟೈಮ್ ಆಫ್ಟರ್ ವೆರಿ ಲಾಂಗ್ ಟೈಮ್ ನಾವು ಒಂದು ಬ್ಯಾಡ್ಮಿಂಟನ್ ಇಂಟರ್ನ್ಯಾಷನಲ್ ಟೂರ್ನಮೆಂಟ್ ಇಂಟರ್ನ್ಯಾಷನಲ್ ಪ್ಲೇಯರ್ಸಿಂದ ನಾವು ನಡೀತಾ ಇದೆ. ಸೊ ಆ ಥರದ್ದು ಯಾವುದೇ ಟೂರ್ನಮೆಂಟ್ ಬೆಂಗಳೂರಿನಲ್ಲೇ ಆಗಬೇಕು ಅಥವಾ ಮತ್ತೊಂದರಲ್ಲ ಆಗಬೇಕು ಅಂತಲ್ಲ, ಯಾವುದೇ ಜಿಲ್ಲೆಯಲ್ಲಿ ಹೋದರೂ ಕೂಡ ಈ ಇನ್ಫ್ರಾಸ್ಟ್ರಕ್ಚರ್ ಇರಬೇಕು ಅನ್ನೋ ಉದ್ದೇಶ, ಸದುದ್ದೇಶ ನಮಗಿದೆ. ಸೊ ಮಿನಿಮಮ್ ಆಫ್ 10 to 15 ಕೋರ್ಟ್ಸ್ ಪ್ರತಿ ಜಿಲ್ಲೆ ಹೆಡ್ ಕ್ವಾರ್ಟರ್ಸಲ್ಲಿ ಇರಬೇಕು ಮತ್ತು ಅದಕ್ಕೆ ಪೂರಕವಾಗಿರ್ತಕ್ಕಂಥ ವಾತಾವರಣನ ಸೃಷ್ಟಿ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಈ ಬ್ಯಾಡ್ಮಿಂಟನ್ ಟೂರ್ನಮೆಂಟನ್ನು ಭಾಳ ದೊಡ್ಡ ಮಟ್ಟಕ್ಕೆ ತಗೊಂಡೋಗ್ಬೇಕು ಅನ್ನೋದು ನಮ್ಮ ಇಚ್ಛೆ ಇದೆ. ಸೊ ಇನ್ ದಿ ಫ್ಯೂಚರ್ ಆಫ್ ಮುಂದಿನ ಒಂದು 25 ವರ್ಷ ಅಥವಾ 50 ವರ್ಷದ ಡೌನ್ ದ ಲೈನಲ್ಲಿ ಬ್ಯಾಡ್ಮಿಂಟನ್ನು ಇವಾಗ ನೆಕ್ಸ್ಟ್ ಕ್ರಿಕೆಟ್ ಬಿಟ್ಟರೆ ನಮಗೆ ಇಂಡಿಯಾದಲ್ಲಿ ಮತ್ತೊಂದು ದೊಡ್ಡ ಕ್ರೀಡೆ ಆಗಿ ಬಂದಿರ್ತಕ್ಕಂಥದ್ದು ಬ್ಯಾಡ್ಮಿಂಟನ್. ನಮಗೆ ಪ್ರಕಾಶ್ ಪಟ್ಕೂಣೇರ್ ಇರ್ಬೋದು, ಗೋಪಿಚಂದ್ ಇರ್ಬೋದು, ಸೈನಾ ನೆಹ್ವಾಲ್ ಇರ್ಬೋದು, ಅಥವಾ ಆಯುಷ್ ಶೆಟ್ಟಿ ಇರ್ಬೋದು, ಹೂ ಇಸ್ ಒನ್ ಇನ್ ದ ಏಷ್ಯಾ ಮೆಡಲ್ ಮಾಡಿರ್ತಕ್ಕಂಥದ್ದು ಸಿಲ್ವರ್. ಆಫ್ಟರ್ 62 years ವಿ ಹ್ಯಾವ್ ಒನ್ ಏಷ್ಯಾ ಚಾಂಪಿಯನ್ಶಿಪ್ನಲ್ಲಿ ನಾವು ಸಿಲ್ವರ್ ಮೆಡಲ್ ಮಾಡಿರ್ತಕ್ಕಂಥ ತುಮಕೂರು ಮಾದಾಗೌಡ ಅಂತ ಹೇಳಿದ್ರೆ ಸೊ ಅವರು ಒಳ್ಳೆ ಹೆಸರು. ಸೊ ಹಾಗಾಗಿ ಇದನ್ನೆಲ್ಲದೂ ಕೂಡ ಒಂದು ಸ್ವಲ್ಪ ಒಂದು ಪರಂಪರೆಯನ್ನು ಜೊತೆಗೂಡಿಸ್ಕೊಂಡು ಇದು ಮಾಡ್ತಾ ಇದ್ವಿ. ಮತ್ತು 75th year ಆಫ್ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಅಕಾಡೆಮಿ ನಡೀತಾ ಇರೋದ್ರಿಂದ ನಮ್ಮ ತಂದೆಯವರು ಸಾಮಾನ್ಯ ಬಂಗಾರಪ್ಪನವರು ಇದ್ದಂಥ ಸಂದರ್ಭದಲ್ಲಿ ಇದಕ್ಕೆ ಫಸ್ಟ್ ಟೈಮ್ ಕರ್ನಾಟಕ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ಗೆ ಜಾಗವನ್ನು ನಿವೇಶನ ಕೊಟ್ಬಿಟ್ಟು ಪ್ರಕಾಶ್ ಪಟ್ಕೂಣೇರ್ ಮತ್ತು ಉಳಿದಿರತಕ್ಕಂಥವ್ರ ನೇತೃತ್ವದಲ್ಲಿ ಫಸ್ಟ್ 10 ಕೋರ್ಟ್ಸ್ ಇನ್ ಇಂಡಿಯಾ ಮಾಡಿರ್ತಕ್ಕಂಥ ಹೆಗ್ಗಳಿಕೆ ಕೂಡ ಕರ್ನಾಟಕ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ಗಿದೆ. ಸೊ ಇವತ್ತಿಗೂ ಕೂಡ ಇಡೀ ಆಲ್ ಓವರ್ ಇಂಡಿಯಾದಲ್ಲಿ ಅಸೋಸಿಯೇಷನ್ ಹೂ ಹೋಲ್ಡ್ಸ್ ಈಸ್ ಓನ್ ಪ್ರಾಪರ್ಟಿ ಅನ್ನೋದು ಇಟ್ ಈಸ್ ಓನ್ಲಿ ಕರ್ನಾಟಕ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಕರ್ನಾಟಕದಲ್ಲಿ. ಅಂದರೆ ಸರ್ಕಾರ ನಮಗೆ ಸವಲತ್ತು ಕೊಟ್ಟುಬಿಟ್ಟು ಇವತ್ತು ಕರ್ನಾಟಕದಲ್ಲಿ ಈ ಥರ ಸ್ಟಾರ್ಸ್ ಕೊಡೋದಕ್ಕೆ ಗೋಪಿಚಂದ್ ಟ್ರೈನ್ ಮಾಡಿದ್ದು ಇಲ್ಲೇ, ಸೈನಾ ನೆಹ್ವಾಲ್ ಟ್ರೈನ್ ಮಾಡಿದ್ದು ಇದೆ, ಅಕ್ಷಯ್ ಟ್ರೈನ್ ಮಾಡೋದು ಇಲ್ಲೇ. ಎಲ್ಲರೂ ಇವತ್ತು ಅಕಾಡೆಮಿ ಗೋಪಿಚಂದ್ ಅಕಾಡೆಮಿ ಆಗಿದೆ, ಮತ್ತೊಂದು ಕಡೆ ಬೇರೆ ಆಗಿದ್ದರೂ ಕೂಡ ಸ್ವಂತ ಶಕ್ತಿ ಮೇಲೆ ನಿಂತಿರ್ತಕ್ಕಂಥದ್ದು ಕರ್ನಾಟಕ ಬ್ಯಾಡ್ಮಿಂಟನ್ ಅಸೋಸಿಯೇಷನ್. ಸೊ ಹಾಗಾಗಿ ಇದರ ಒಂದು ಉದ್ಘಾಟನಾ ಕಾರ್ಯಕ್ರಮ 27ನೇ ತಾರೀಕು ಇಲ್ಲಿ ನಮ್ಮ ತುಮಕೂರು ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಅಕಾಡೆಮಿನಲ್ಲಿ ಬೆಳಗಿನ ಜಾವ ಇದಕ್ಕೆ ನಾವು ನಮಗೆ ಆಮಂತ್ರಣವನ್ನು ನಿಮಗೆಲ್ಲದನ್ನು ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಡ್ತೀವಿ. ಇದಲ್ಲದೆ ನಮ್ಮ ಬ್ಯಾಡ್ಮಿಂಟನ್ ಪ್ಲೇಯರ್ಸು ಅನೂಪ್ ಶ್ರೀಧರ್ ಅವರು ಹೂ ಇಸ್ ಅನ್ ಒಲಿಂಪಿಯನ್,
ಅವರು ಕೂಡ ತುಮಕೂರಿನವ್ರು ಇದ್ದಾರೆ. ನಮ್ಮ ಹರ್ಷ್ ಕುಮಾರ್ ಇದ್ದಾರೆ, ಜೀವನ್ ಇದ್ದಾರೆ, ರಾಮಕೃಷ್ಣ ಇದ್ದಾರೆ, ಕೋಚು ನಮಗೆ ಇವ್ರ ಜೊತೆಗೆ ಬರ್ತಾರೆ ನಮಗೆ. ಆಮೇಲೆ ಲಿಖಿತ್ ಇದ್ದಾರೆ ಮತ್ತು ಅದರ್ ಸ್ಪೋರ್ಟ್ಸ್ ಆಫ್ ಇದು ಭರತ್ ಚೇತ್ರಿ ಹಾಕಿನಲ್ಲಿ ಕ್ಯಾಪ್ಟನ್ ಆಗಿದ್ದವರು, ಮತ್ತು ಹೊನ್ನಪ್ಪ ಗೌಡರು, ಮತ್ತು ಮೇಘನಾ ಕಬಡ್ಡಿನಲ್ಲಿದ್ದವರು, ಮತ್ತು ಟೆನ್ನಿಸ್ನಲ್ಲಿ ಇಂಟರ್ನ್ಯಾಷನಲ್ ಲಕ್ಷ್ಮೀ ಗೋಕಲ್ ಅವರು ತಾಯ್ಕೊಂಡದಲ್ಲಿ, ಮತ್ತು ನಮ್ಮ ದೀಪಿಕಾ ಕ್ರಿಕೆಟ್ ನಮ್ಮ ಫಿಸಿಕಲಿ ಚಾಲೆಂಜ್ ಇರ್ತಕ್ಕಂಥ ಇದರಲ್ಲಿ ದೀಪಿಕಾ ಅವರು ಇದ್ದಾರೆ. ಸೊ ವಿ ಹ್ಯಾವ್ ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಕ್ರೀಡಾಪಟುಗಳನ್ನ ತುಮಕೂರು ಕೊಟ್ಟಿರ್ತಕ್ಕಂಥ ಹೆಗ್ಗಳಿಕೆಯಲ್ಲೂ ಕೂಡ ನಾವು ಇದ್ದೀವಿ. ಸೊ ಸ್ಪೋರ್ಟ್ಸ್ ಅಂದ ತಕ್ಷಣ ಇಟ್ ಇಸ್ ನಾಟ್ ಓನ್ಲಿ ಬ್ಯಾಡ್ಮಿಂಟನ್, ಆಲ್ ಸ್ಪೋರ್ಟ್ಸ್ ಕಂಬೈನ್ ಟುಗೆದರ್ ಇಟ್ ಬಿಕಮ್ಸ್ ಅನ್ ಒನ್ ಒಲಿಂಪಿಕ್ಸ್ ಆಗುತ್ತೆ ಅಥವಾ ಒಂದು ಇದಾಗುತ್ತೆ. ಆ್ಯಂಡ್ ಪರಮೇಶ್ವರ್ ಅವರನ್ನ ನಾವು ಮೊನ್ನೆ ಹೋಗಿ ಅವರ ಕಚೇರಿನಲ್ಲಿ ನಾನು ಅವ್ರನ್ನ ಆಮಂತ್ರಣ ಕೂಡ ಮೀಟ್ ಮಾಡಿದ್ವಿ. ಅವರಿಗೆ ಗ್ಲಾಸ್ಕೋದಲ್ಲಿ ಬಿಕಾಸ್ ಆಫ್ ದ ಕಾಮನ್ವೆಲ್ತ್ ಗೇಮ್ಸ್ ಹೋಗ್ತಕ್ಕಂಥ ಪರಿಸ್ಥಿತಿ ಇದೆ ಗ್ಲಾಸ್ಕೋದಲ್ಲಿ. ಇನ್ ಕೇಸ್ ನಾನು ಹೋಗಲಿಲ್ಲ ಅಂದರೆ ನಾನು ಪಾಸಿಟಿವ್ಲಿ ನಾನು ಇರ್ತೀನಿ, ಇಲ್ಲಾಂದರೆ ನಾನು ಪ್ರೈಸ್ ಡಿಸ್ಟ್ರಿಬ್ಯೂಷನ್ಗಾದರೂ ನಾನು ಬರ್ತೀನಿ ಅಂತಕ್ಕಂಥ ವಾದವನ್ನು ಇಟ್ಟಿದ್ದಾರೆ. ಸೊ ನಾನು ನಮ್ಮ ಮಾಧ್ಯಮದ ಮಿತ್ರರಲ್ಲಿ ಪ್ರಿಂಟ್ ಆ್ಯಂಡ್ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಸೊ ನಾವೆಲ್ಲರೂ ಸೇರಿ ನಮ್ಮ ತುಮಕೂರಿನಲ್ಲಿ ಬರ್ತಕ್ಕಂಥ ಎಲ್ಲ ಕ್ರೀಡೆಗಳಿಗೂ ಕೂಡ ನಾವು ಪ್ರೋತ್ಸಾಹ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಮಾಡ್ತೀವಿ. ಆ್ಯಂಡ್ ಅಫ್ಕೋರ್ಸ್ ಗೌರ್ಮೆಂಟು ಸ್ಟೇಡಿಯಂ ಇದೆ, ಗೌರ್ಮೆಂಟು ನಮಗೆ ಇಂಡೋರ್ ಸ್ಟೇಡಿಯಮ್ಸ್ ಎಲ್ಲ ಇದೆ, ಅದನ್ನೆಲ್ಲರಿಗೂ ಸಹಕಾರವನ್ನು ಇಟ್ಕೊಂಡು ಮಾಡೋಣ. ಯಾಕಂದರೆ ಬಿಜಾಪುರದಲ್ಲಿ ಇದೇ ಟೂರ್ನಮೆಂಟ್ ಇಟ್ ಇಸ್ 7 days. 7 days ಟೂರ್ನಮೆಂಟು ಸ್ಟಾರ್ಟಿಂಗ್ ಫ್ರಮ್ 27th ಇಟ್ ವಿಲ್ ಗೋ ಆನ್ ಟಿಲ್ ಫಸ್ಟ್ 6 days ಟೂರ್ನಮೆಂಟ್ ಆಗುತ್ತೆ. ಸೊ ಟಿಲ್ ಫಸ್ಟ್ ವಿ ಹ್ಯಾವ್ 27th ಫಸ್ಟ್ ಹೋಗುತ್ತೆ. ಸೊ ಇದನ್ನೆಲ್ಲದೂ ಕೂಡ ಸಸೂತ್ರವಾಗಿ ನೀಡಲಿಕ್ಕೆ ವಿ ಹ್ಯಾವ್ ಎ ಟೆಕ್ನಿಕಲ್ ಟೀಮ್ ವಿಚ್ ಈಸ್ ರೆಕಗ್ನೈಸ್ ಟೀಮ್. ಅಂಪೈರ್ಸ್ ಎಲ್ಲ ಅವರ ಅಸೋಸಿಯೇಷನ್ಸಿಂದಲೇ ಬರ್ತಾರೆ, ಗಿಲ್ಡಿಂದಲೇ ಬರ್ತಾರೆ, ಅವರು ದೇ ವಿಲ್ ಕಂಡಕ್ಟ್ ದ ಟೀಮ್. ಸೊ ಪ್ಲೇಯರ್ಸ್ ಎಲ್ಲರೂ ಕೂಡ ಆನ್ಲೈನಲ್ಲೇ ಇದೆಲ್ಲದೂ ಕೂಡ ಎಂಟ್ರೀಸ್ ತಗೊಳ್ತಾರೆ. ಮುಂಚೆ ಥರ ಯಾರೂ ಕೂಡ ಲೈನ್ ಅಪ್ ಮಾಡೋದು, ಅವರ ಈವೆಂಟಿಗೋಸ್ಕರ ಕಾಯೋದು ಅದೆಲ್ಲ ಇಲ್ಲ. ಇಟ್ ಈಸ್ ಆಲ್ ಟೈಮ್ ಬಾಂಡೆಡ್. ಇಂಥ ದಿನ ಇಂಥ ಗಂಟೆಗೆ ನಿಮ್ಮದು ಟೂರ್ನಮೆಂಟ್ ಇದೆ ಅಂತ ಹೇಳಿ ಆನ್ಲೈನಲ್ಲೇ ಮಾಡ್ತೀವಿ. ಅವರೆಲ್ಲರೂ ಅವ ಕ್ಷಣಕ್ಕೆ ಬಂದ್ಬಿಟ್ಟು ಆಟ ಆಡ್ಕೊಂಡು ಹೋಗ್ಕೊಂಡು ಮುಂದಕ್ಕೆ ಹೋದರೆ ಮುಂದಕ್ಕೆ ಹೋಗ್ತಾರೆ, ಇಲ್ಲಾಂದರೆ ಇದು ಮಾಡ್ತಾರೆ. ಲೈಕ್ ವೈಸ್ ಯಾರು ಇಲ್ಲಿ ಉಳ್ಕೊಳ್ಳೋದು ಬಿಜಾಪುರಲ್ಲಿ ನಾವು ಮಾಡಿದ್ವಿ, ಬಿಕಾಸ್ ಇಟ್ ಈಸ್ ವೆರಿ ಫಾರ್ ಅವೇ ಅಂತೇಳಿ ಅಲ್ಲಿ ಹೋಟೆಲ್ನವ್ರು ಎಲ್ಲರೂ ಕೂಡ ರಿಕ್ವೆಸ್ಟ್ ಮಾಡ್ಕೊಂಡಾಗ 40% 50% ಅಲ್ಲಿ ಹೋಟೆಲ್ನವರು ರೂಮ್ ರೆಂಟನ್ನು ಕಡಿಮೆ ಮಾಡಿಕೊಟ್ಟಕ್ಕೆ ಮಾಡಿದ್ರು. ಸೊ ಅದು ಕೆಲವು ಯೂನಿವರ್ಸಿಟಿ, ನಮ್ಮ BLD ಯೂನಿವರ್ಸಿಟಿ, ನಮ್ಮ MB ಪಾಟೀಲ್ರು ಯೂನಿವರ್ಸಿಟಿನ ಫುಲ್ ರೂಮ್ಸ್ ಎಲ್ಲ ಫ್ರೀಯಾಗಿ ಬಿಟ್ಕೊಟ್ಟಿದ್ರು, 50 ರೂಮ್ಸ್ನ. ಸೊ ಅದೇ ಥರದಲ್ಲಿ ಇನ್ನೂ ಕೂಡ ಅಷ್ಟೇ ದೊಡ್ಡ ಮಟ್ಟದಲ್ಲಿ ಸಹಕಾರವನ್ನು ಕೊಡೋದಕ್ಕೂ ಕೂಡ ನಮಗೆ ಇದಾಗಿದೆ. ಸೊ ದೀಸ್ ಆರ್ ದ ಇನ್ಫಾರ್ಮೇಷನ್ ಫ್ರಮ್ ದ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಆ್ಯಂಡ್ ಕ್ರೀಡೆಯಿಂದ. ಇಲ್ಲಿವರೆಗೂ ನಮಗೆ ಎಂಟ್ರಿ ಬಂದು ಸುಮಾರು 470ರಿಂದ 500 ಜನ ಎಂಟ್ರೀಸ್ ಬಂದಿದೆ. ಇಟ್ ಶುಡ್ ಇನ್ಕ್ರೀಸ್ ಬೈ ಅಬೌಟ್ another 50 or 100 ಒಂದು ಸ್ವಲ್ಪ ಇನ್ಕ್ರೀಸ್ ಆಗ್ಬೋದು. ಸೊ ವಿ ಶುಡ್ ಬಿ ಟೇಕಿಂಗ್ ಎನ್ ಎಂಟ್ರಿ ಆಫ್ ಅಬೌಟ್ 550 to 600 ಎಂಟ್ರೀಸ್ ನಮಗೆ ಇರ್ತದೆ, ವಿಚ್ ಇಸ್ ವೆರಿ ಲಾರ್ಜ್. ಅಂದರೆ ಡಿಸ್ಟ್ರಿಕ್ಟ್ ಲೆವೆಲ್ ಅಂಡರ್ 11 and under 13 ಎಲ್ಲ 5 events, 4 events, ಮಿಕ್ಸ್ ಡಬಲ್ಸು, ಮಿಕ್ಸ್ ಡಬಲ್ಸ್ ಇಲ್ಲ, ಸಿಂಗಲ್ಸು, ಡಬಲ್ಸು, ಮತ್ತು ಆಫ್ ಆಲ್ ದ 4 categories. ಎಷ್ಟು ಕೋರ್ಟಲ್ಲಿ ನಡೀತದೆ? ಇದು 6 courts. 6 courts ನಡೀತದೆ. 6 courts ಸೊ ಅದು ಒಂದೇ ಪ್ಲೇಸ್ ಸರ್? ತುಮಕೂರು ಬ್ಯಾಡ್ಮಿಂಟನ್ ಅಕಾಡೆಮಿ ಒಂದೇ ಪ್ಲೇಸಲ್ಲಿ? ಸರ್ ಲಾಸ್ಟ್ ಯಾರು ಬರ್ತಾರೆ? ಲಾಸ್ಟ್ ಪರಮೇಶ್ವರ್ ಅವರು ಬರ್ತಾರೆ. ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಶಾಸಕ ಮಿತ್ರರು ಇರ್ತಾರೆ. ಆ್ಯಂಡ್ ಯು ಆರ್ ಗೋಯಿಂಗ್ ಟು ಇನ್ವೈಟ್ ದಿ ಸ್ಟಾರ್ಸ್ ಆಫ್ ತುಮಕೂರು ಯಾರ್ಯಾರಿದ್ದಾರೆ. ಇದನ್ನು ಬಿಟ್ಟು ಕೂಡ ತಮ್ಮ ಸಜೆಸ್ಟ್ ಮಾಡಿರ್ತಕ್ಕಂಥ ಯಾರೋ ರಾಜ್ಯ ಪ್ರಶಸ್ತಿಗಳನ್ನು ವಿಜೇತರು, ಸಾಹಿತಿಗಳಿರ್ಬೋದು ಅಥವಾ ಬೇರೆ ಬೇರೆ ಕ್ಷೇತ್ರದಲ್ಲಿರ್ಬೋದು, ಅವರನ್ನು ಕೂಡ ನಾವು ಆಹ್ವಾನ ಮಾಡಬೇಕು ಅಂತೇಳಿ ಪ್ರವೀಣ್ ಅವರಿಗೆ ನಾನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ. ಆಮೇಲೆ ಸನ್ಮಾನ್ಯ ಸೋಮಣ್ಣವರು ಕೇಂದ್ರದ ಸಚಿವರು ಕೂಡ ಅವರಿಗೆ ಪಾರ್ಲಿಮೆಂಟ್ ಇರ್ತದೆ 27th ಇರೋದ್ರಿಂದ ನಾನು ಕ್ಲೋಸಿಂಗ್ ಸೆರೆಮನಿ 1ನೇ ತಾರೀಕಿಗೆ ನಾನು ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಬರ್ತೀನಿ ಅಂತೆಲ್ಲ ಅವ್ರನ್ನೂ ಕೂಡ ಕಂಡಿದ್ದೆ. ಅವ್ರು ಬಂದುಬಿಟ್ಟು ಫೈನಲ್ ಡೇ ಕ್ಲೋಸಿಂಗ್ ಸೆರೆಮನಿಗೆ ಮಾನ್ಯ ಸೋಮಣ್ಣವರು ಮೇನ್ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಆಗಸ್ಟ್ 1 ಸಮಾರೋಹ ಬೆಳಿಗ್ಗೆ ನಮಗೆ ಫೈನಲ್ಸ್ ಎಲ್ಲಾದರೂ ಬಿಫೋರ್ 12 o'clock ಒಳಗೆ ಮುಗಿದೋಗುತ್ತೆ.
ಯಾಕಂದರೆ ಅವತ್ತೊಂದು 8ರಿಂದ 9 ಇವೆಂಟ್ ಮಾತ್ರ ಇರ್ತದೆ, ರೈಟ್? 8 ಇವೆಂಟ್ ಮಾತ್ರ, 8 ಇವೆಂಟ್ಸ್ ಮಾತ್ರ ಇರ್ತದೆ, 8 ಮ್ಯಾಚಸ್ ಮಾತ್ರ ಇರ್ತದೆ. ಸೊ ಉಳಿದಿದ್ದೆಲ್ಲರೂ ಕೂಡ ಹಿಂದಕ್ಕೆ ಸೆಮಿಫೈನಲ್ಸ್ ದಿನ ಆಲ್ಮೋಸ್ಟ್ 16 ಇರ್ತದೆ ಮತ್ತು ಕ್ವಾರ್ಟರ್ ಫೈನಲ್ಸ್ ಆ್ಯಂಡ್ ಇದಿರ್ತದೆ. ಸೊ ಹಾಗಾಗಿ ಇಲ್ಲಿ ಬಾಲಕರು ಬಾಲಕಿಯರು ಸಪ್ರೇಟ್ ಹೌದು, ಸಪ್ರೇಟ್ ಸಿಗ್ತದೆ. ಮಿಕ್ಸ್ ಡಬಲ್ಸ್ ಒಂದು ಇರೋದಿಲ್ಲ, ಇನ್ನು ಉಳಿದಿದ್ದೆಲ್ಲದೂ ಕೂಡ ಇರ್ತದೆ. ಸೊ ದೀಸ್ ಆರ್ ದ ಥಿಂಗ್ಸ್. ನಮಗೆ ಇದು ನಮ್ಮ ಕಡೆಯಿಂದ ಯಾವುದೇ ಈ ಥರದ ಮಾಹಿತಿಗಳು ಏಜ್ ಯಾವುದು ಅಂಡರ್ 11 ಆ್ಯಂಡ್ ಅಂಡರ್ 13. ಬಟ್ ಆ್ಯಕ್ಚುಲಿ ಇವಾಗ ನಾವು 2036ಗೆ ನಾವೇನು ಒಲಿಂಪಿಕ್ಸಿಗೆ ಹೋಗಬೇಕು ಅಂತೇಳಿ ನಾವು ರೆಡಿ ಮಾಡ್ತಾ ಇದ್ದೀವಿ. ಇಲ್ಲಿಂದ 10 ವರ್ಷ ಇದೆ ನಮಗೆ ಟೈಮ್. ದೀಸ್ ಆರ್ ದ ಪ್ಲೇಯರ್ಸ್ ಶುಡ್ ಕಮ್ ಆಸ್ ಸ್ಟಾರ್ಸ್ ಫಾರ್ ಒಲಿಂಪಿಕ್ಸ್ ಅಂತ. ಅದಕ್ಕಿಂತ ಮುಂಚೆನೂ 28ಗೆ 32 ಕೂಡ ಅಪಿಯರ್ ಆಗೋರು ಇದ್ದಾರೆ ಇದರಲ್ಲಿ ಥ್ರೂಔಟ್ ಇಂಡಿಯಾ ಮತ್ತು ಥ್ರೂಔಟ್ ಕರ್ನಾಟಕ. ಬಟ್ ನಮಗೆ ಡೌನ್ ದ ಲೈನ್ ಒಲಿಂಪಿಕ್ಸ್ನ ನಾವು ಕರ್ನಾಟಕಕ್ಕೆ ನಾವು ಬಿಗ್ ಮಾಡೋಕ್ಕೆ ರೆಡಿ ಆಗ್ತೀವಿ ಅನ್ನೋದಾದರೆ ತುಮಕೂರಿಂದನೂ ಸ್ಟಾರ್ಸ್ ಬರಬೇಕು ಅನ್ನೋದು ನಮ್ಮ ಇಚ್ಛೆ ಇದೆ. ಒಲಿಂಪಿಕ್ಸ್ನ ಗುರಿ ಇಟ್ಕೊಂಡು ಆಲ್ ಓವರ್ ದ ವರ್ಲ್ಡ್ ನಮಗೆ ಆಗೋದು. ಕರ್ನಾಟಕ ಇಸ್ ದ ಹಬ್ ಫಾರ್ ಬ್ಯಾಡ್ಮಿಂಟನ್. ಇವತ್ತಿರೋದು ಹೈಯೆಸ್ಟ್ ಟೂರ್ನಮೆಂಟ್ಸ್ ಆ್ಯಂಡ್ ಚಾಂಪಿಯನ್ಶಿಪ್ನ ಮತ್ತು ರ್ಯಾಂಕಿಂಗ್ ಟೂರ್ನಮೆಂಟ್ನ ಕಂಡಕ್ಟ್ ಮಾಡ್ತಾ ಇರ್ತಕ್ಕಂಥದ್ದು ಇಟ್ ಇಸ್ ಓನ್ಲಿ ಕರ್ನಾಟಕ ಇನ್ ಇಂಡಿಯಾ. ಇವತ್ತಿನವರೆಗೂ ಯಾರ್ಯಾರು ಈ ಮಟ್ಟಕ್ಕೆ ಆನ್ ದ ಡೈಲಿ ಬೇಸಿಸ್ ವಿ ಹ್ಯಾವ್ ದ ಟೂರ್ನಮೆಂಟ್ಸ್ ಗೋಯಿಂಗ್ on a monthly basis we have conducting the ranking and championship tournaments in Karnataka, which no other states are doing it. So ಹಾಗಾಗಿ ಕರ್ನಾಟಕ ಈಸ್ ಅನ್ ಪೈನಿಯರ್ಸ್ ಇನ್ ಬ್ಯಾಡ್ಮಿಂಟನ್. ನಾವು ಭಾಳ ಮುಂದಿದ್ದೀವಿ ಬ್ಯಾಡ್ಮಿಂಟನ್ನಲ್ಲಿ. ಹಿಂದಿನ ನಮ್ಮ ಅಸೋಸಿಯೇಷನ್ನ ಎಲ್ಲ 30 ಪ್ರಕಾಶ್ ಪಟ್ಕೋಣ್ ಇರ್ಬೋದು, ವಿಮಲ್ ಕುಮಾರ್ ಇರ್ಬೋದು, ಅಥವಾ ಬೇರೆ ಎಲ್ಲ ಕ್ರೀಡಾಪಟುಗಳು ಇದಕ್ಕೆ ಸಹಕಾರ ಕೊಟ್ಟು ಮಾರ್ಗದರ್ಶನ ಮಾಡಿದ್ದಾರೆ ಇಲ್ಲಿವರೆಗೂ. ಸೊ ದೀಸ್ ಆರ್ ದ ಥಿಂಗ್ಸ್. ಇದು ನಮ್ಮ ಕಡೆಯಿಂದ ನಾನು ವಿನಂತಿ ಮಾಡ್ಕೊಳ್ಳೋದು ಇಷ್ಟೇ, ಇದನ್ನು ಪ್ರಚಾರ ತಾವು ಮಾಡಬೇಕು ಅಂತ ವಿನಂತಿ ಮಾಡ್ಕೊಳ್ತೀವಿ. ಬಟ್ ಮೇನ್ ನಮಗೆ ಕ್ವಾಲಿಫೈಯಿಂಗು ಮತ್ತು ಇದಕ್ಕೆ ನಮಗೆ ಅಷ್ಟವಾಗಿ ದೊಡ್ಡದು ಇದು ಬರೋದಿಲ್ಲ. ಬಟ್ ರ್ಯಾಂಕಿಂಗ್ನಲ್ಲಿ ಪ್ರತಿದಿನವೂ ಕೂಡ ನಮಗೆ ಮಾಹಿತಿಯನ್ನು ನಿಮಗೆ ನಮ್ಮ ಇನ್ಫಾರ್ಮೇಷನ್ ಇವರಿಗೆ ನಾವು ಪ್ರತಿದಿನ ಸಲ್ಲಿಸ್ತೀನಿ. ಆನ್ಲೈನಲ್ಲಿ ನಿಮಗೆ ಲಿಂಕನ್ನು ಕೊಡ್ತೀವಿ. ನಿಮ್ಮ ಲಿಂಕ್ಗಳನ್ನು ನಾವು ಆನ್ಲೈನೆಲ್ಲ ನಾವು ಸಬ್ಮಿಟ್ ಮಾಡ್ತೀವಿ. ಸ್ವಲ್ಪ ನಿಮಗೆ ಇದನ್ನು ಯು ಕ್ಯಾನ್ ಮೇಕ್ ಇಟ್ ಆ್ಯಸ್ ಅನ್ ಸ್ಟೇಟ್ ನ್ಯೂಸ್. ಇಟ್ ವಿಲ್ ಬಿ ವೆರಿ ಹೆಲ್ಪ್ಫುಲ್ ಫಾರ್ ದ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಆ್ಯಂಡ್ ಪ್ಲೇಯರ್ಸ್ ಆಲ್ಸೋ. ನಮಗೆಲ್ಲರಿಗೂ ಎಲ್ಲ ರೀತಿಯಿಂದಲೂ ಕೂಡ ಸಹಕಾರ ಸಿಕ್ಕಾಗುತ್ತೆ. ಬಿಕಾಸ್ ಬಿಜಾಪುರ ಮೀಡಿಯಾದವರು ಮತ್ತು ಮಂಡ್ಯ ಮೀಡಿಯಾದವರು ಮತ್ತು ನಮಗೆ ಅದರ್ ಬ್ಯಾಂಗ್ಳೂರಿನಲ್ಲಿ ನಡೀತಕ್ಕಂಥ ಇವರು ಕೂಡ ತಾವು ಎಷ್ಟು ಸಹಕಾರವನ್ನು ಭಾಳ ಆಸಕ್ತಿಯಿಂದ ಬಂದು ತಾವು ಹ್ಯಾಕ್ ಬಂದಿದ್ದೀರಿ, ಅಷ್ಟೇ ದೊಡ್ಡ ಶಕ್ತಿಯನ್ನು ನಮಗೆ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ಗೆ ಅಲ್ಲೂ ಕೂಡ ಕೊಟ್ಟಿದ್ದಾರೆ. ನಮ್ಮ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ನ ನಾನು ಭಾಳ ವಿನಯಪೂರ್ವಕವಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತೀನಿ. ತಮಗೆ ಎಲ್ಲರೂ ಕೂಡ ಜೊತೆಗೆ ಮತ್ತು ಪ್ಲೇಯರ್ಸ್ ಜೊತೆಗೆ ಮತ್ತು ನಮ್ಮ ಅಕಾಡೆಮಿ ಜೊತೆಗೆ ಒಂದು ಸಾರಿ ಫ್ರೆಂಡ್ಲಿ ಒಂದು ಗೆಟ್ ಟುಗೆದರ್ ಕೂಡ ನಾವು ಜನರಲಿ ಮಾಡ್ತೀವಿ. ವಿ ಹ್ಯಾವ್ ಬಿನ್ ಡೂಯಿಂಗ್. ಬಿಜಾಪುರಲ್ಲಿ ಮಾಡಿದ್ವಿ, ಮಂಡ್ಯದಲ್ಲಿ ಮಾಡಿದ್ವಿ. ದಿಸ್ ಈಸ್ ಅಪಾರ್ಟ್ ಫ್ರಮ್ ಬ್ಯಾಡ್ಮಿಂಟನ್ ಅಸೋಸಿಯೇಷನಿಂದ ಒಂದು ಫ್ರೆಂಡ್ಲಿಯಾಗಿ ಇದು ಮಾಡೋದಕ್ಕೆ ಒಂದಿನ ಸಾಯಂಕಾಲ ಈಗ ಫ್ಯೂ ಆಫ್ ದ ಪ್ಲೇಯರ್ಸು, ಫ್ಯೂ ಆಫ್ ದ ಇಂಟರಾಕ್ಷನ್ಸ್ಗೂ ಕೂಡ ನಾವು ನಿಮ್ಮ ಜೊತೆಗೆ ಡೈರೆಕ್ಟ್ 1-to-1 ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತೀವಿ. ಬೆಳಗ್ಗೆ 8 ಗಂಟೆಗೆ ಶುರುವಾಗುತ್ತೆ, ಸಾಯಂಕಾಲ 8 ಗಂಟೆ ಒಳಗೆ ನಾವು ರಾತ್ರಿ 8 ಗಂಟೆವರೆಗೂ 12 hours ಎವ್ರಿ ಡೇ ದ ಮ್ಯಾಚಸ್ ಹ್ಯಾಪನ್ಸ್. ಸೊ ಇದನ್ನು ಒಂದು ಸ್ವಲ್ಪ ಕ್ರೀಡಾಭಿಮಾನಿಗಳಿಗೆ ಈ ಮಾಹಿತಿಯನ್ನು ಕೊಡಬೇಕು ಅಂತೇಳಿ ನಾನು ಒಂದೇ ನಮ್ಮ ಶಾಸಕರಲ್ಲಿ ನಾನು ವಿನಂತಿ ಮಾಡ್ಕೊಳ್ಳೋದು, ಒಂದು ಸ್ವಲ್ಪ ತಮ್ಮ ಕಡೆಯಿಂದ ಒಂದು ಸ್ವಲ್ಪ ಬ್ಯಾನರ್ಸು ಇದೆಲ್ಲವೂ ಕೂಡ ತಮ್ಮ ಇದು ನಮ್ಮ ಯಾರಿಗೂ ಫೋಟೋಸು ನಿಮ್ಗೆ ಓದಿದ ಫೋಟೋ ಹಾಕೋದು ಬಿಜಾಪುರ ಹಾಗೆ ನಾವು ವಿನಂತಿ ಮಾಡ್ತೀವಿ. ಶಾಸಕರುಗಳಿಗೆ ನಾವು ಪ್ಲೇಟ್ಲೆಟ್ನ ಡೈರೆಕ್ಟ್ ಮಾಡಿ ಬಸಿದ್ವಿ. ಅದರಲ್ಲಿ ತಮ್ಮ ಫೋಟೋನ ಹಾಕೊಂಡು ಈ ಥರ ಬ್ಯಾಡ್ಮಿಂಟನ್ ಟೂರ್ನಮೆಂಟ್ ಇದೆ, ನಿಮ್ಮ ಅಭಿಮಾನಿಗಳು, ಕ್ರೀಡಾಭಿಮಾನಿಗಳು ನೀವೆಲ್ಲ ಬರಬೇಕು ಅಂತ ಶಾಸಕರಿಂದ ಒಂದು ವಿನಂತಿ ಹೋದರೆ, ಮಾಹಿತಿ ಹೋದರೆ ಭಾಳ ಸಹಕಾರ ಆಗ್ತದೆ ಅಂತ ಹೇಳಿ ಅನಿಸುತ್ತೆ. ಅದು ಬಿಜಾಪುರದಲ್ಲಿ ಎಲ್ಲರೂ ಮಾಡಿದ್ರು, ಎಲ್ಲರೂ ಇದು ಅಭಿಯಾನ ಒಂದು ವೀಕ್ ಮುಂಚೆ ಮಾಡಿದರೆ ಮೇನ್ ಸರ್ಕಲ್ಸಲ್ಲಿ ಇದೆಲ್ಲ ಮಾಡಿದರೆ ನಿಮ್ಮ ಫೋಟೋ, ಪ್ಲೇಯರ್ಸ್ ಫೋಟೋ ದೂರೆಲ್ಲ ಅಂತೇಳಿ ನಮಗೆಲ್ಲ ಶಾಸಕರು ಮತ್ತು ಜನಪ್ರತಿನಿಧಿಗಳು ನಾನು ವಿನಂತಿ. ಸರ್ ವ್ಯಾಲಿಡೇಟರಿ ಟೈಮಿಂಗ್ಸ್ ಸಾರಿ ವ್ಯಾಲಿಡೇಟರಿ ಟೈಮಿಂಗ್ಸ್ ಫಸ್ಟ್ ಆಗಸ್ಟ್ ಬೆಳಗ್ಗೆ 10:30 11 ಗಂಟೆ ಒಳಗೆ ಪೂಜ್ಯರು ಇದು ಮಾಡ್ತಾರೆ.
ಒಂದು ವೇಳೆ ಏನಾದ್ರು ನಮಗೆ ಅವತ್ತಿನ ದಿನ ಬೇರೆ ಯಾವ್ಯಾವ ಜನಪ್ರತಿನಿಧಿಗಳು ಬರೋದಿದ್ರೆ ಬೆಳಗ್ಗೆ 8 ಗಂಟೆಗೆ ಮ್ಯಾಚ್ ಶುರು ಮಾಡ್ತೀವಿ. ಬಟ್ ಒಂದು ಸ್ವಲ್ಪ ಪಬ್ಲಿಕ್ಕಿಗೆ ಮತ್ತು ಕ್ರೀಡಾ ಬೇರೆ ಎಲ್ಲರೂ ಬಂದು ಸೇರ್ಕೊಳ್ಳಿ ಅವತ್ತಿನ ದಿನ ಒಂದು ಸ್ವಲ್ಪ ಅಲ್ಲಿ ರೋಡಲ್ಲಿ ಒಂದು ಸ್ವಲ್ಪ ಕಿಷ್ಕಿಂದೆ ಇದೆ. ಹಾಗಾಗಿ ಒಂದು ಸೈಡಲ್ಲಿ ಒಂದು ಪಾರ್ಕಿಂಗ್ ಜಾಗ ಇದೆ. ಅದರಲ್ಲಿ ಪ್ರವೀಣ್ ಅವರು ಹೇಗೆ ಡಿಸೈಡ್ ಮಾಡ್ತಾರೆ, ಅಕಾಡೆಮಿಯವರು ಹೇಗೆ ಡಿಸೈಡ್ ಮಾಡ್ತಾರೆ, ಹಾಗೆ ನಾವು ಕಾರ್ಯಕ್ರಮವನ್ನು ಮಾಡ್ತೀವಿ. ಆಧಾರ್ ಕೂಡ ರಾಜಕಾರಣದಲ್ಲಿ ನೀವು ಒಂದು ಸ್ವಲ್ಪ ಕಾಣ್ಬೋದು. ಮತ್ತೊಂದಿನ ನಮ್ಮಪ್ಪದ್ದು ರಾಜಕಾರಣ ಬರೋದಿಲ್ಲ. ಬ್ಯಾಡ್ಮಿಂಟನ್ ಲಿಂಕ್ ಮಾಡಿ ಮಾತಾಡಕ್ ಹೋಗಲ್ಲ. ಬ್ಯಾಡ್ಮಿಂಟನ್ ನಾನು ಹೆಚ್ಚು ಕಡಿಮೆ ಇವಾಗ ಇಲ್ಲೇ ಇರ್ತೀನಿ ಇನ್ನೊಂದು 15 ದಿನ. ನಾನು ಮತ್ತೊಂದು ಶಾಸಕ ಮಿತ್ರರು ನಾವಿಬ್ರು ಒಂದೇ ಪಾರ್ಟಿಲಿ ಇದ್ದೀವಿ, ಒಂದೇ ಜೊತೆಗಿದ್ದೀವಿ. ಅವರಪ್ಪರು ನಮ್ಮಪ್ಪರು ಜೊತೆಗಿದ್ದೀವಿ. ಕೂಡ ಬೇರೆ ಪಕ್ಷದಲ್ಲಿದ್ರೆ ಈ ಒಂದೇ ಪಾರ್ಟಿ ಇದ್ದೀರಾ. ಮಕ್ಕಳ ಪರಂಪರೆ ಅವರು ಕೂಡ ಹೌದು. ಅಷ್ಟೇ ಇರಲಿ. ನಾವಿಬ್ರು ಕೂತು ನಿಮ್ಮ ಅಪ್ಪರು ಬ್ಯಾಡ್ಮಿಂಟನ್ ಆಡ್ತಿದ್ರು, ಮೈಸೂರಲ್ಲಿ ಆಡ್ತಿದ್ರು, ಬೆಂಗಳೂರು ನಾವೆಲ್ಲ ಓದಿದ್ದೀವಿ, ನೋಡಿದ್ದೀವಿ. ಆ ಪರಂಪರೆ ನಿಮ್ಮ ಅಪ್ಪವ್ರ ಆದರ್ಶ ಬರೀ ಆಟಕ್ಕೆ ಮಾತ್ರ ಸೀಮಿತ ಆಯ್ತು. ನಿಮಗೆ ಇವತ್ತು ರಾಜಕಾರಣದಲ್ಲಿ ಆದರ್ಶ ಅನ್ನೋದು, ಸಾಮಾಜಿಕ ನ್ಯಾಯ ಅನ್ನೋದು ನಿಮ್ಮ ಕಡೆಯಿಂದ ಇದನ್ನ ಎಲ್ಲೂ ಗೋಚರಿಸಿಲ್ಲ. ಇದು ದುರಂತ ಇದು. ಅಲ್ಲ, ನೀವು ಸಚಿವರಾಗಿದ್ದಾಗ ನಾವು ಅದನ್ನು ಸ್ವಲ್ಪ ನೋಡಿದ್ವಿ. ಸಣ್ಣ ನೀರಾವರಿ ಸಚಿವರಾಗಿ ಒಂದಷ್ಟು ಕೆಲಸ ನಮ್ಮ ಜಿಲ್ಲೆನಲ್ಲೂ ಆಗಿತ್ತು. ಆ ನಂತರದಲ್ಲಿ ಅದು ಏನೋ ಗೊತ್ತಾಗ್ತಿಲ್ಲ, ಅದು ಯಾಕೋ ಕಾಣಿಸ್ತಿಲ್ಲ. ನಡೆಯುವ ಅಧ್ವಾನ ದೇಶದಲ್ಲಿ ನಡೆಯುವ ಅಧ್ವಾನಗಳಿಗೆ ಕುಮಾರ ಬಂಗಾರಪ್ಪ ಕಡೆ ಏನು ಪ್ರತಿಕ್ರಿಯೆ ಇಲ್ಲ. ಅಲ್ಲ, ಇವಾಗ ಪರಂಪರೆ ಏನ್ ಅಲ್ಲ, ಜ್ಯೋತಿ ಗಣೇಶ್ ಅವ್ರದ್ದು ನಮ್ಮದು ಸೇಮ್ ಬೋರ್ಡ್. ನೀಟ್ ಹಗರಣ ಆಗೈತೆ, ಲಕ್ಷಾಂತರ ಸಮಸ್ಯೆ. ಜ್ಯೋತಿ ಗಣೇಶ್ ಅವರು ಮಾತ್ರ ನಾವಿಬ್ರು ಸೇರ್ಬಿಟ್ಟು ಇನ್ನೊಂದು ದಿನಕ್ಕೆ ರಾಜಕೀಯ ಧನ್ಯವಾದ.